ರಾಜ್ಯ ರಾಜಕೀಯದಲ್ಲಿ ಸಿಎಂ ಹಿಜಾಬ್ ಹೇಳಿಕೆ ಸಂಚಲನ ಮೂಡಿಸಿದೆ. ಮೊನ್ನೆ ಹಿಜಾಬ್ ವಾಪಸ್ ಹೇಳಿಕೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಆದ್ರೆ ನಿನ್ನೆ ಆ ಹೇಳಿಕೆಯನ್ನ ಮುಖ್ಯಮಂತ್ರಿಗಳು ಯೂಟರ್ನ್ ಹೊಡ್ತಾ ಇದ್ರು. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಹಿಜಾಬ್ ಹೇಳಿಕೆ ಸಂಚಲನ ಮೂಡಿಸಿದೆ. ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೇಳಿದಂತಹ ಮಾತು ನೀವೆಲ್ಲರೂ ಕೇಳಿರ್ತೀರಿ. ಹಿಜಾಬ್ ನೋ ಹಿಜಾಬ್ ಅಂತ ಹೇಳಿದ್ರು. ಆದ್ರೆ ನಿನ್ನೆ ಯೂಟರ್ನ್ ಹೊಡೆದಿದ್ರು ತಮ್ಮ ಹೇಳಿಕೆಯಿಂದ. ಹಿಜಾಬ್ ನಿಷೇಧ ವಾಪಸ್ ವಿಚಾರ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಯೂಟರ್ನ್ ಹೊಡೆದಿದ್ದು ಯಾಕೆ ಹಾಗಾದ್ರೆ? ನಿಜಕ್ಕೂ ತಮ್ಮ ತಪ್ಪಿನ ಅರಿವಾಗಿ ಅವರು ಯೂಟರ್ನ್ ಹೊಡೆದ್ರ ಅಥವಾ ರಾಜಕೀಯದ ಏನಾದರೂ ಉದ್ದೇಶಗಳಿದಾವ? ಮೊನ್ನೆ ಹಿಜಾಬ್ ವಾಪಸ್ ಹೇಳಿಕೆಯನ್ನು ಕೊಟ್ಟಿದ್ರು, ನಿನ್ನೆ ಸಿಎಂ ಯೂಟರ್ನ್ ಹೊಡೆದಿದ್ರು. ಹಿಜಾಬ್ ನಿಷೇಧ ವಾಪಸ್ ವಿಚಾರ ಇನ್ನೂ ಚರ್ಚೆಯಲ್ಲಿದೆ. ಆದ್ರೆ ಮುಖ್ಯಮಂತ್ರಿಗಳು ಅದಕ್ಕೂ ಮೊದಲು ಯೂಟರ್ನ್ ಹೊಡೆದಿದ್ದಾರೆ. ಇದಕ್ಕೆ ಕಾರಣ ಏನು? ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೇಳಿದಂತಹ ಮಾತು. ಅವ್ರು ಹೇಳ್ತಾ ಇದ್ರು ಹಿಜಾಬ್ ನೋ ಹಿಜಾಬ್. ಅವರವರ ಆಹಾರ, ಅವರವರ ಬಟ್ಟೆ ಬರೆ ಎಲ್ಲ ಅವ್ರಿಗೆ ಬಿಟ್ಟಂತ ವಿಚಾರ. ಏನು ಬೇಕಾದ್ರೂ ಹಾಕೊಂಡು ಹೋಗ್ಬೋದು. ನಾನು ಹೇಳಿದ್ದೀನಿ ಈಗಾಗಲೇ, ಆ ನಿಷೇಧದ ಹೇಳಿಕೆಯನ್ನ ಈಗ ಅವರು ಯೂಟರ್ನ್ ಹೊಡ್ಕೊಂಡಿದ್ದಾರೆ. ಇಲ್ಲ, ನಾನು ಹಾಗೆ ಹೇಳೇ ಇಲ್ವಲ್ಲ, ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದೀವಿ ಅಷ್ಟೇ ಅಂತ ಅವ್ರು ಹೇಳಿದ್ರು. ಯಾಕೆ ಈ ಯೂಟರ್ನ್? ಸಿದ್ದರಾಮಯ್ಯ ಹಿಜಾಬ್ ಹೇಳಿಕೆಗೆ ವರಿಷ್ಠರು ಎಲ್ಲಾದರೂ ಅಸಮಾಧಾನಗೊಂಡ್ರ? ಈ ಯೂಟರ್ನ್ ಹೊಡೆಯೋದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಎಲ್ಲಾದರೂ ವರಿಷ್ಠರು ಸಿದ್ದರಾಮಯ್ಯನವರ ಈ ಹೇಳಿಕೆಗೆ ಅಸಮಾಧಾನಗೊಂಡಿದ್ದಾರಾ? ಲೋಕಸಮರದ ಹೊತ್ತಲ್ಲಿ ವಿವಾದಾತ್ಮಕ ವಿಚಾರ ಬೇಕಿತ್ತಾ ಅಂತ ಎಲ್ಲಾದರೂ ಅಸಮಾಧಾನಗೊಂಡಿದ್ದಾರಾ ಅಂತ ಹಿರಿಯರು. ಹಾಗಾಗಿ ಸಿದ್ದರಾಮಯ್ಯ ತಮ್ಮ ಹೇಳಿಕೆಯಿಂದ ಯೂಟರ್ನ್ ಹೊಡೆದ್ರ? ಲೋಕಸಮರ ಹೊತ್ತಲ್ಲಿ ವಿವಾದಾತ್ಮಕ ವಿಷಯ ಬೇಕಿತ್ತಾ? ಹಿಜಾಬ್ ನಿಷೇಧ ವಾಪಸ್ ವಿಚಾರದಿಂದ ಪಕ್ಷಕ್ಕೆ ನಷ್ಟವೇ ಹೆಚ್ಚಾಗುತ್ತೆ. ಈಗಾಗಲೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪರವಾಗಿದೆ, ಗಟ್ಟಿಯಾಗಿದೆ. ಆಲ್ಟರ್ನೇಟಿವ್ ಬೇರೆ ಇಲ್ಲ. ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿಯ ಬಳಿಕ ಕಾಂಗ್ರೆಸ್ ಬೆಂಬಲಕ್ಕೆ ಮುಸ್ಲಿಮರು ಬಂದಿದ್ದಾರೆ. ಅಲ್ಪಸಂಖ್ಯಾತರ ಬೆಂಬಲ ಇರುವಾಗ ಹಿಜಾಬ್ ಚರ್ಚೆ ಯಾಕೆ ಬೇಕಾಗಿತ್ತು? ವೋಟ್ನ ಕನ್ಸಾಲಿಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ತರದ ಚರ್ಚೆ ಬೇಕಾಗಿತ್ತು. ಆದ್ರೆ ಈಗಾಗಲೇ ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ಜೊತೆಗಿದ್ದಾರೆ. ಯಾಕಂದ್ರೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಜೆಡಿಎಸ್ನ ಜೊತೆ ಹೋಗ್ತೀರಾ, ಜೆಡಿಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ. ಹಾಗಾಗಿ ಬಿಜೆಪಿ ಜೆಡಿಎಸ್ನ ಜೊತೆ ಮುಸ್ಲಿಮರು ಹೋಗುವಂತ ಸಾಧ್ಯತೆ ಇಲ್ಲ. ಹಾಗಾಗಿ ನೀವು ಮುಸ್ಲಿಂ ವೋಟ್ಗಳನ್ನ ಯಾಕೆ ಕನ್ಸಾಲಿಡೇಟ್ ಮಾಡೋದಕ್ಕೆ ಹೋಗಿದ್ದೀರಿ? ಇದರಿಂದ ನಷ್ಟವೇ ನಮಗೆ ಜಾಸ್ತಿ ಅಂತ ಎಲ್ಲಾದರೂ ಹೈಕಮಾಂಡ್ ಅಸಮಾಧಾನಗೊಳ್ತಾ ಅದರಿಂದಾಗಿ ಸಿದ್ದರಾಮಯ್ಯನವರು ನಿನ್ನೆ ಯೂಟರ್ನ್ ಹೊಡೆದ್ರ? ಇದಕ್ಕೆ ರಾಜಕೀಯ ಕಾರಣ ಸಾಕಷ್ಟಿದೆ. ಆಗ್ಲೇ ಹೇಳಿದ ರೀತಿಯಲ್ಲೇ ಅಲ್ಪಸಂಖ್ಯಾತರು ಈಗಾಗಲೇ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ನ ಜೊತೆ ಇದ್ದಾರೆ. ಕಾಂಗ್ರೆಸ್ನ ಜೊತೆ ಇರುವಂತಹ ಮುಸ್ಲಿಂ ಸಮುದಾಯಗಳು ಮತ್ತೆ ಅದನ್ನ ಕನ್ಸಾಲಿಡೇಟ್ ಮಾಡುವಂತ ಏನಾದರೂ ಅವಶ್ಯಕತೆ ಇದೆಯಾ ಅಂತ ಇನ್ನು ಸಂಜಯ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಬಹಳ ಒಳ್ಳೆ ಥಾಟ್ ಇದು ಅಂತ. ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಡಬೇಕಾಗಿತ್ತು. ಯಾವಾಗ ಅಂದ್ರೆ ಮುಸ್ಲಿಂ ವೋಟ್ಗಳು ಬೇರೆ ಪಕ್ಷಕ್ಕೆ ಹೋಗಬಹುದು ಅಥವಾ ಜೆಡಿಎಸ್ಗೆ ಹೋಗಬಹುದು ಅಂತ ಭಯ ಇದ್ದಾಗ ತನ್ನ ಜೊತೆ ಇಟ್ಕೊಳ್ಳೋದಕ್ಕೆ. ಆದ್ರೆ ಈಗಾಗಲೇ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ನ ಜೊತೆ ಇದೆ. ಆಲ್ಟರ್ನೇಟಿವ್ ಬೇರೆ ಇಲ್ಲ. ಜೆಡಿಎಸ್ನ ಜೊತೆ ಹೋಗೋದಕ್ಕಾಗೋದಿಲ್ಲ, ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಹೇಳಿಕೆ ಬೇಕಾಗಿತ್ತು. ನಿನ್ನೆ ಯೂಟರ್ನ್ ಹೊಡೆದಿದ್ದು ನೋಡಿದ್ರೆ ಎಲ್ಲೋ ವರಿಷ್ಠರು ಇವರಿಗೆ ಹೇಳಿರುವಂತ ಸಾಧ್ಯತೆ ಇದೆಯಾ ಅಂತ ಅನ್ಸಿತ್ತು. ಯಾಕೆ ಅಂತ ಹೇಳ್ತೀರಿ ತಾವು? ವಾಸು, ಒಂದನ್ನು ಗಮನಿಸಬೇಕು. ಸಿದ್ದರಾಮಯ್ಯ ಈ ಒಂದು ಹೇಳಿಕೆಯನ್ನು ಕೊಟ್ಟರೆ ಅದರಿಂದ ಹಿಂದೆ ಸರಿತಕ್ಕಂಥ ಒಂದು ನಿದರ್ಶನಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ತಮ್ಮ ಹೇಳಿಕೆಗೆ ಯಾವಾಗಲೂ ಬದ್ಧವಾಗಿರ್ತಕ್ಕಂಥದ್ದು. ತಾವು ಏನನ್ನು ಹೇಳ್ತಾರೆ ಅದೇ ಒಂದು ವಿಚಾರಕ್ಕೆ ಯಾವಾಗಲೂ ಅವರು ಬದ್ಧವಾಗಿ ಮಾತನಾಡ್ತಾ ಇರ್ತಾರೆ, ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಏನು ಹಿಜಾಬ್ ನಿಷೇಧನ ವಾಪಸ್ ಪಡೆಯೋ ವಿಚಾರದಲ್ಲಿ ಏನು ಒಂದೇ ದಿನಕ್ಕೆ ಉಲ್ಟಾ ಹೊಡೆದಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಅಂದರೆ ಇದರ ಒಂದು ಗಂಭೀರತೆಯನ್ನು ಸಿಎಂ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟ ನಂತರ ಒಂದು ಕಡೆ ಬಿಜೆಪಿ ಮುಗಿಬೀಳ್ತು. ಇದರ ವಿರುದ್ಧವಾಗಿ ನಾವು ದೊಡ್ಡ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇರ್ಬೋದು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇರ್ಬೋದು, ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಸಾಕಷ್ಟು ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸ್ವಪಕ್ಷದ ಒಳಗೂ ಸಹ ಸಿದ್ದರಾಮಯ್ಯನವರ ಒಂದು ಹೇಳಿಕೆಗೆ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾಗ್ತಾ ಇತ್ತು. ಆದರೆ ಅದೆಲ್ಲೂ ಬಹಿರಂಗಗೊಳ್ಳಿಲ್ಲ. ಏನು ಸಿದ್ದರಾಮಯ್ಯನವರು ಕೊಟ್ಟ ಹೇಳಿಕೆಯ ಒಂದು ವಿಚಾರದ ಸುತ್ತ ಸಾಕಷ್ಟು ಗಂಭೀರವಾದ ಚರ್ಚೆಗಳಾಯಿತು. ಇದನ್ನ ಇಮಿಡಿಯೇಟ್ ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರಿಗೆ ವಿಷಯವನ್ನು ತಿಳಿಸಿದರೆ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯಿಂದ ಪಕ್ಷಕ್ಕೆ ಮುಂದೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗ್ತಾ ಇದೆ. ಅಂತಂದ್ರೆ ಈಗ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೇಳಿಕೆ ಕೊಟ್ಟಿದ್ರು ಸಹ ಬಹುಸಂಖ್ಯಾತ ಹಿಂದೂ ಮತಗಳು ಕೈ ತಪ್ಪುವ ಸಾಧ್ಯತೆ ಇದೆ. ಈ ಒಂದು ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಪಕ್ಷಕ್ಕೆ ಲಾಭಕ್ಕಿಂತ ನಷ್ಟ ಹೆಚ್ಚು. ಇಂಥ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರಬಹುದು ಅಂತ ಚರ್ಚೆ ಇರತಕ್ಕಂಥದ್ದು. ನಿಜಕ್ಕೂ ಸಹ ಈ ವಿಚಾರದಿಂದ ಹಿಂದೆ ಸರಿರಿ, ವಿವಾದಾತ್ಮಕ ವಿಚಾರದಿಂದ ದೂರ ಇರಬೇಕು. ಲೋಕಸಭಾ ಚುನಾವಣೆ ಸಾಕಷ್ಟು ಹತ್ತಿರದ
ಎಚ್ಚರದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಹಿಜಾಬ್ ವಿಚಾರವನ್ನ ಚರ್ಚೆಗೆ ತಂದುಬಿಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಬಿಜೆಪಿ ಇದನ್ನ ಎನ್ಕ್ಯಾಶ್ ಮಾಡ್ಕೊಳುತ್ತೆ. ಕೇವಲ ಕರ್ನಾಟಕ ಅಲ್ಲ, ರಾಷ್ಟ್ರಾದ್ಯಂತ ಈ ವಿಚಾರವನ್ನ ಮುನ್ನೆಲೆಗೆ ತರಬೇಕು ಅಂತ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಏನು ಮಾರನೆಗೆನೆ ಅಂದ್ರೆ ಮುಂದಿನ ನೆಕ್ಸ್ಟ್ ಡೇಗೆ ಇಲ್ಲ ಇದು ಚಿಂತನೆ ಅಷ್ಟೇ, ನಾನು ಆ ರೀತಿ ಏನು ಇದನ್ನ ವಾಪಸ್ ತೆಗೆದುಕೊಂಡು ಬಿಡ್ತೀನಿ ಅಂತಕ್ಕಂಥದ್ದಲ್ಲಿ ಇದು ಚಿಂತನೆ ಇರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡೋ ಮುಖಾಂತರವಾಗಿ ಡ್ಯಾಮೇಜ್ ಏನಾಗ್ತಿದೆ ಅದನ್ನ ಕಂಟ್ರೋಲ್ಗೆ ಮುಂದಾದ್ರು. ಸಿದ್ದರಾಮಯ್ಯ ಯಾವಾಗಲೂ ತಮ್ಮ ಹೇಳಿಕೆಗೆ ಬದ್ಧರಾಗ್ತಾ ಇರ್ತಕ್ಕಂಥದ್ದು ಈ ವಿಚಾರದಲ್ಲಿ ಮಾತ್ರ ಹಿಂದೆ ಸರಿದಿರ್ತಕ್ಕಂಥದ್ದು. ನಿಜಕ್ಕೂ ಇಲ್ಲಿ ಹೈಕಮಾಂಡ್ ಎಂಟ್ರಿ ಆಗಿದೆ, ಆದರೆ ಅದೆಲ್ಲೂ ಸಹ ಬಹಿರಂಗವಾಗಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಸಹ ಪ್ರಬಲ ಒಬ್ಬ ನಾಯಕ ಆಗಿರ್ತಕ್ಕಂಥದ್ದು, ಜೊತೆಗೆ ಸಿಎಂ ಅವ್ರಿಗೆ ಬಹಿರಂಗವಾಗಿ ಏನು ಈ ವಿಚಾರದಲ್ಲಿ ಮಾತನಾಡ್ಲಿಕ್ಕಾಗಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರಿಗೆ ಒಂದು ಕನ್ವಿಯನ್ನ ಮಾಡಿರ್ತಕ್ಕಂಥ ಇದು ಬಹಳ ಸೂಕ್ಷ್ಮವಾದ ವಿಚಾರ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು, ಜೊತೆಗೆ ಕೋರ್ಟ್ ನಲ್ಲಿ ಇರ್ತಕ್ಕಂಥ ವಿಚಾರ. ಹಾಗಾಗಿ ಇದರಿಂದ ಹಿಂದೆ ಸರಿಯಲೇಬೇಕಾದ ಅನಿವಾರ್ಯತೆ ಇದೆ ಅಂದಾಗ ಸಿದ್ದರಾಮಯ್ಯನವರು ಏನು ಮೈಸೂರಿನಲ್ಲೇ ಈ ಒಂದು ವಿಚಾರಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಕೇವಲ ಚಿಂತನೆ ಇದೆ. ಯಾವಾಗಲೂ ಪಕ್ಷಕ್ಕೆ ಲಾಭ ಮುಖ್ಯ. ಅವ್ರು ಕೊಟ್ಟ ಒಂದು ಹೇಳಿಕೆಯಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಅಂತ ಸಂದರ್ಭದಲ್ಲಿ ಯಾವುದೇ ರಾಜಕಾರಣಿಗಳು ಇದರಿಂದ ಸರಿತಕ್ಕಂಥದ್ದು ಸಹಜ. ಸಿದ್ದರಾಮಯ್ಯನವರು ಇದೇ ಕಾರಣದಿಂದ ಹಿಜಾಬ್ ಹಿಂಪಡೆಯುವ ವಿಚಾರದಲ್ಲಿ ಏನು ವಾಪಸ್ ಬಂದಿರತಕ್ಕಂಥದ್ದು, ನಿಷೇಧವನ್ನ ನಾನು ಮಾಡಲ್ಲ, ಇದು ಚಿಂತನೆ ಅಷ್ಟೇ ಇರ್ತಕ್ಕಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ವಾಸು, ಓಕೆ, ಥ್ಯಾಂಕ್ ಯು ಸಂಜಯ್. ಇದು ಸಿದ್ದರಾಮಯ್ಯ ಅವರು ಈ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಬಂದಾಗ ಅವ್ರು ಹೇಳ್ತಾ ಇದ್ರು, ಅವ್ರು ಏನು ಮಾತಾಡ್ತಾರೋ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ತಾ ಬರ್ತಾರೆ. ಯಾಕೆ ಹೇಳಿ ತಪ್ಪ ಈ ತರದ ಹೇಳಿಕೆಯನ್ನು ನೋಡ್ತಾ ಹೋಗ್ತೀವಿ. ಆದರೆ ಸಿದ್ದರಾಮಯ್ಯನವರು ಯೂ ಟರ್ನ್ ಹೊಡೆದಿರೋದು ಎಲ್ಲೋ ಒಂದು ಕಡೆ ರಾಜಕೀಯ ಕಾರಣದಿಂದಾಗಿ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.